ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೇ 9ನೇ ತಾರೀಕು ಬಂಗಾಳದ ನೂತನ ಸಿಎಂ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬಟ್ ಸಿಎಂ ರೇಸ್ನಲ್ಲಿ ಸುವೇಂದು ಅಧಿಕಾರಿ ಇದ್ದಾರೆ, ದಿಲೀಪ್ ಘೋಷ್ ಇದ್ದಾರೆ. ಇಬ್ಬರಲ್ಲಿ ಒಬ್ಬರಿಗೆ ಹೈಕಮಾಂಡ್ ಮಣೆ ಹಾಕುವಂತಹ ಸಾಧ್ಯತೆ ಬಗ್ಗೆ ಈಗ ನಮಗೆ ಮಾಹಿತಿ ಸಿಗ್ತಾ ಇದೆ. ಮಮತಾ ಬ್ಯಾನರ್ಜಿ ವಿರುದ್ಧ ಗೆದ್ದಂತಹ ಮೊದಲ ಅವಧಿಯಲ್ಲೇ ಜೈಂಟ್ ಕಿಲ್ಲರ್ ನಾನು ಅಂತ ಅವರ ಸಾಮರ್ಥ್ಯವನ್ನು ತೋರಿಸಿದಂತಹ ಸುವೇಂದು ಅಧಿಕಾರಿ ಆಲ್ಮೋಸ್ಟ್ ಬಂಗಾಳದ ಮುಖ್ಯಮಂತ್ರಿ ಆಗೇ ಬಿಟ್ರು ಅನ್ನೋ ರೀತಿ ವಾತಾವರಣ ಇದೆ. ಆದರೆ ನಾವು ಈಗಲೇ ಅದನ್ನು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಬಿಕಾಸ್ BJP ಹಿಸ್ಟ್ರಿ ಹಂಗಿದೆ. ಅವರು ಯಾರನ್ನು ಮಾಡ್ತಾರೆ ಅಂತ ನಾವು ಅಂದ್ಕೊಳ್ತಾ ಇದ್ವಿ. ಈ ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢದಲ್ಲೆಲ್ಲ ತುಂಬ ಕಡಿಮೆ ಪಾಪ್ಯುಲರ್ ಇರೋ ಫೇಸ್ನ ಮುಖ್ಯಮಂತ್ರಿ ಹುದ್ದೆಗೆ ತಂದು ನಿಲ್ಲಿಸ್ಬಿಟ್ರು. ಸೊ ಇಲ್ಲೂ ಸುವೇಂದು ಅಧಿಕಾರಿ ಆಗ್ತಾರೆ ಅನ್ಬೇಕಾದ್ರೆ ಇನ್ನೇನಾದರೂ ಶಾಕರ್ ತರ್ತಾರಾ ನೋಡೋಣ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಸುವೇಂದು ಅಧಿಕಾರಿ ಅವರಿಗೆ ಎಡ್ಜ್ ಜಾಸ್ತಿ ಇದೆ. ಬಿಕಾಸ್ ಅವ್ರ ಪಾಪ್ಯುಲಾರಿಟಿ, ಆಮೇಲೆ ಅವ್ರು ಸೋಲ್ಸಿರುವಂತಹ ಕ್ಯಾಂಡಿಡೇಟು ಎಲ್ಲವೂ ಕೂಡ ಅವ್ರಿಗೆ ಅಡ್ವಾಂಟೇಜ್ ತರ್ತಾ ಇದೆ. ಬಟ್ BJP ಅಭ್ಯಾಸ ಒಂದು ವಿಚಿತ್ರವಾಗಿದೆಯಲ್ಲ, ಅಂದ್ಕೊಳ್ತಾ ಇರೋರು ಒಂದು, ನಾವು ಅಂದ್ಕೊಳ್ತೇ ಇರೋರ್ನೇ ಮುಖ್ಯಮಂತ್ರಿ ಮಾಡ್ತೀವಿ ಅನ್ನೋ ವಿಚಿತ್ರ ಅಭ್ಯಾಸ. ಸೊ ಯಾವುದ್ರ ಆಯ್ಕೆ ಜಾಸ್ತಿ ಇದೆ ನೋಡಿ, ಸಾಮಾನ್ಯವಾಗಿ ಚುನಾವಣೆಗಳಾದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆಗೆ ಪಕ್ಷ ಆ ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಅಥವಾ ಆ ಪಕ್ಷದ ರಾಜ್ಯಾಧ್ಯಕ್ಷ ಸಾಮಾನ್ಯವಾಗಿ ಈ ಮುಖ್ಯಮಂತ್ರಿ ಹುದ್ದೆಯನ್ನು ಕ್ಲೇಮ್ ಮಾಡ್ತಾರೆ. ಅಂತಿಮವಾಗಿ ಯಾರಿಗೆ ಆ ಹುದ್ದೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಆದರೆ BJP ಅಂತಹ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಯ್ಕೆಯ ಕಸರತ್ತೇನಿದೆ ಅದಕ್ಕೆ ಹೊಸ ನರೇಶನನ್ನು ಕೊಡುವಂಥ ಕೆಲಸವನ್ನು BJP ಮಾಡಿದೆ. ಮೊದಲ ಬಾರಿಗೆ ಶಾಸಕರಾದವರಿಗೂ ಕೂಡ ಮಣೆ ಹಾಕುವಂಥ ಕೆಲಸವನ್ನು ಈ ಹಿಂದೆ ಮಾಡಿದಂಥ ಉದಾಹರಣೆಗಳು ಬಹಳಷ್ಟಿದೆ. ಸೊ ಹೀಗಾಗಿ ಪಶ್ಚಿಮ ಬಂಗಾಳದಂತಹ ರಾಜ್ಯದಲ್ಲಿ ಈ ರೀತಿಯಾದಂಥ ಅಚ್ಚರಿಯ ನಿರ್ಧಾರಗಳನ್ನು BJP ತೆಗೆದುಕೊಳ್ಳಬಹುದಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದ್ದಾವೆ. ಈಗಾಗಲೇ ಸುವೇಂದು ಅಧಿಕಾರಿ, ದಿಲೀಪ್ ಘೋಷ್ ಹೀಗೆ ಬೇರೆ ಬೇರೆ ಪ್ರಮುಖ ಹೆಸರುಗಳು ಕೂಡ ಚರ್ಚೆಯಲ್ಲಿದ್ದಾವೆ. ಅವರು ಕೂಡ ಮುಖ್ಯಮಂತ್ರಿಯ ರೇಸ್ನಲ್ಲೂ ಕೂಡ ಇದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ಯಾರನ್ನು ಆಯ್ಕೆ ಮಾಡುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕು. ಮುಖ್ಯವಾಗಿ ಇವತ್ತು ಸುವೇಂದು ಅಧಿಕಾರಿ ದೆಹಲಿಗೆ ಬಂದು ಹೋಗ್ತಾ ಇದ್ದಾರೆ. ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. ಸುವೇಂದು ಅಧಿಕಾರಿ ಹೆಸರು ಯಾಕೆ ಹೆಚ್ಚು ಚರ್ಚೆಯಲ್ಲಿದೆ ಅಂದ್ರೆ 2021ರ ಚುನಾವಣೆ ಮತ್ತೆ 2026ರ ಚುನಾವಣೆ, ಈ ಎರಡೂ ಚುನಾವಣೆಯಲ್ಲೂ ಕೂಡ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸಿದಂತಹ ಕೀರ್ತಿ ಇವರಿಗೆ ಸಲ್ಲುತ್ತೆ. ಮತ್ತೆ ಪಕ್ಷವನ್ನು ನಿರಂತರವಾಗಿ ಕಟ್ಟುವಂತಹ ಕೆಲಸ, ವಿರೋಧ ಪಕ್ಷದ ನಾಯಕನಾಗಿ ಮಾಡಿದಂತಹ ಕೆಲಸಗಳು, ಈ ಎಲ್ಲಾ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡ್ರೆ ಮತ್ತೆ TMCಯ ಸ್ಟ್ರಾಟಜಿಗಳು ಏನು ಅನ್ನುವಂಥದ್ದು ಆಸ್ ಎ TMC ಕಾರ್ಯಕರ್ತನಾಗಿ ಕೂಡ ಅವ್ರಿಗೆ ಗೊತ್ತಿರುವಂತಹ ಸಂಗತಿಗಳು. ಸೊ ಹೀಗಾಗಿ ಪಶ್ಚಿಮ ಬಂಗಾಳದಂತ ಸೂಕ್ಷ್ಮ ರಾಜ್ಯದಲ್ಲಿ ಸುವೇಂದು ಅಧಿಕಾರಿಯಂತಹ ನಾಯಕತ್ವ ಬೇಕು ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅಂತಿಮವಾಗಿ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡ್ಬೇಕಾಗತ್ತೆ ಮಮತಾ.